ಹೇಗೆಲ್ಲ ನಡೆದಿದೆ ಈ ಬ್ಯಾಂಕ್ ದರೋಡೆ, ಯಾವ ಸ್ವರೂಪದಲ್ಲಿ ಆಗಿದೆ, ಅದರಲ್ಲೂ ಕೂಡ ಮಂಗಳೂರಿನಲ್ಲಿ ಇವತ್ತು ಆಗಿರ್ತಕ್ಕಂತಹ ಘಟನೆಯನ್ನು ನೋಡ್ತಾ ಹೋದರೆ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ದುಡ್ಡಿಗೆ ರಕ್ಷಣೆ ಇಲ್ವಾ? ಬ್ಯಾಂಕ್ಗಳಿಗೆ ರಕ್ಷಣೆ ಇಲ್ವಾ? ಹೇಗೆ ಬೇಕಾದರೂ ಕೂಡ ಹಾಗಾದರೆ ದರೋಡೆ ಮಾಡ್ಕೊಂಡು ಹೋಗುವಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ? ಈ ವರದಿ ತೋರಿಸ್ತೀವಿ. ರಾಜ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ನಡೆಯುತ್ತಿವೆ. ಅದರಲ್ಲೂ ಬ್ಯಾಂಕ್ಗಳೇ ದರೋಡೆಕೋರರ ಟಾರ್ಗೆಟ್ ಆಗಿವೆ. ನಿನ್ನೆ ಬೆಳ್ಳಂಬೆಳಗ್ಗೆ ಬೀದರ್ನಲ್ಲಿ ಒಬ್ಬನ ಜೀವ ತೆಗೆದು 83 ಲಕ್ಷ ದರೋಡೆ ಮಾಡಿದ್ರು. ಇಂದು ದಕ್ಷಿಣ ಕನ್ನಡದಲ್ಲಿ ಮಠಮಠ ಮಧ್ಯಾಹ್ನ ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಡಕಾಯಿತಿ ಆಗಿದೆ. ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾಗಲೇ ದರೋಡೆ ನಡೆದಿದೆ. ಮಧ್ಯಾಹ್ನ 1 ಗಂಟೆ 10 ನಿಮಿಷ 20 ಸೆಕೆಂಡ್ 3 ಜನ ಡಕಾಯಿತರು ಮುಖಕ್ಕೆ ಮಾಸ್ಕ್ ಹಾಕೊಂಡು ಕೈಯಲ್ಲಿ ಒಬ್ಬೊಬ್ಬರು ಒಂದೊಂದು ಚೀಲಗಳನ್ನು ಹಿಡ್ಕೊಂಡು ದಕ್ಷಿಣ ಕನ್ನಡದ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟರು. ಆಮೇಲೆ 1 ಗಂಟೆ 10 ನಿಮಿಷ 52ನೇ ಸೆಕೆಂಡ್ಗೆ 4ನೇ ಡಕಾಯಿತ ಚೀಲ ತಗೊಂಡು ಸಹಕಾರಿ ಬ್ಯಾಂಕ್ಗೆ ಹೋದ. ಒಂದು ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ನೀಲಿ ಬಣ್ಣದ ಫಿಯೇಟ್ ಲೇನಿಯಾ ಕಾರು ಬಂದು ನಿಂತ್ಕೊಳ್ತು. ಆಮೇಲೆ 1 ಗಂಟೆ 11 ನಿಮಿಷ 30 ಸೆಕೆಂಡ್ಗೆ ಜೋರಾಗಿ ಕಿರುಚಾಡಿದ ಶಬ್ದ ಕೇಳಿಸ್ತು. ರಸ್ತೆಯಲ್ಲಿ ಹೋಗ್ತಿದ್ದವರು ಅಲ್ಲೇ ನಿಂತುಕೊಂಡ್ರು. ಅಕ್ಕಪಕ್ಕದಲ್ಲಿದ್ದ ಶಾಲಾ ಮಕ್ಕಳು ಗಾಬರಿಯಿಂದ ಆಚೆ ಬಂದ್ರು. ಆಮೇಲೆ ಸಹಕಾರಿ ಬ್ಯಾಂಕ್ ಒಳಗೆ ಏನೋ ಆಗ್ತಿದೆ ಅಂತ ಓಡಿ ಹೋದ್ರು. 25 ಸೆಕೆಂಡ್ ಅಷ್ಟೇ ಎಲ್ಲಾ ಮಕ್ಕಳು ಭಯದಿಂದ ವಾಪಸ್ಸಾದ್ರು. ರಸ್ತೆಯಲ್ಲಿದ್ದ ಮಹಿಳೆಯರು ಎದ್ನೋ ಬಿದ್ನೋ ಅಂತ ಓಡಿ ಹೋದ್ರು. ಮಧ್ಯಾಹ್ನ 1 ಗಂಟೆ 15 ನಿಮಿಷ 30 ಸೆಕೆಂಡ್ಗೆ ಸರಿಯಾಗಿ ಸಹಕಾರಿ ಬ್ಯಾಂಕ್ನಿಂದ ಹೊರಗೆ ಬಂದರು. ಚಿನ್ನಾಭರಣ, ನಗದು ಹಣ ಎಲ್ಲವನ್ನೂ ಚೀಲದಲ್ಲಿ ತುಂಬಿಕೊಂಡು ಮೊದಲೇ ರೆಡಿಯಾಗಿದ್ದ ನೀಲಿ ಬಣ್ಣದ ಫಿಯೇಟ್ ಕಾರಿಗೆ ತುಂಬಿದ್ರು. 4 ದರೋಡೆಕೋರರು ಒಬ್ಬೊಬ್ಬರೇ ಬಂದು ಕಾರ್ ಹತ್ಕೊಂಡು ಹೊರಟೇ ಹೋದ್ರು. ಬರೀ 5 ನಿಮಿಷದಲ್ಲೇ ಉಳ್ಳಾಲ ತಾಲೂಕಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ ಲೂಟಿ ನಡೆದೋಯ್ತು. ಬರೀ 5 ನಿಮಿಷದಲ್ಲಿ ಲೂಟಿಯಾಗಿದ್ದು ಎಷ್ಟು ಗೊತ್ತಾ? 12 ಕೋಟಿ. ಬರೋಬ್ಬರಿ 12 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ಹಣ. ಬಂದ್ರು, ಹೆದರಿಸಿದ್ರು, ಚೀಲಕ್ಕೆ ತುಂಬಿಕೊಂಡು ಹೊರಟೇ ಹೋದ್ರು. ಸಾಧಾರಣ 1 ಗಂಟೆ 10 ನಿಮಿಷದಿಂದ 1 ಗಂಟೆ 20ರ ನಡುವೆ. ಎಷ್ಟು ಮಂದಿ ಬಂದರು? 5 ಜನ ಬಂದಿದ್ರು. ನಾವು 5 ಜನ ಒಳಗಿದ್ವಿ. 3 ಸಿಬ್ಬಂದಿಗಳು, ನಾನು ಅಪ್ರೈಸರ್, ಇನ್ನೊಬ್ರು ನಮ್ಮ ಕಂಪ್ಯೂಟರ್ ಆಪರೇಟರ್ ಒಬ್ಬರು ಇದ್ರು. ಬರುವಾಗಲೇ ಡೋರ್ ಓಪನ್ ಮಾಡಿ ಬರುವಾಗಲೇ ಅವರು ಗನ್ ತೋರಿಸಿದ್ರು. ಗನ್ ತೋರಿಸಿದ ನಂತರ ನಾವೇನು ಮಾಡುವಾಗಿಲ್ವಲ್ಲ. ಕಾರು ಬಂದು ಅಲ್ಲಿ ನಿಂತಿದ್ದಲ್ಲ, ಕಾರ್ ರೆಡಿಯಾಗಿ ಇದ್ದಿದ್ದ ಅಂತ. ಒಬ್ಬ ಬಂದು ಫಸ್ಟ್ 4 ಜನ ಬಂದರು, ಕಾರು ಇದು ಸ್ಟಾರ್ಟ್ ಆಯಿತು. ಮತ್ತೆ ಲಾಸ್ಟಿಗೆ ಒಬ್ಬ ಬಂದ ಕಾರು ತಗೊಂಡು ಹೋದ್ರು. ಮಾಸ್ಕ್ ಹಾಕಿದ್ದಾರೆ, ಮತ್ತೆ ತಲೆಗೆ ಚಾಪ್ ಹಾಕಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲೇ ಹಗಲು ದರೋಡೆ. ಸಿಎಂ ಸಿದ್ದರಾಮಯ್ಯ ಬಂದಾಗಲೇ ನಡೆದ ಡಕಾಯಿತಿ. ಮಂಗಳೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕಚೇರಿಗೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ರು. ಇದೇ ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಅರ್ಧ ಸರ್ಕಾರನೇ ಮಂಗಳೂರಿಗೆ ಬಂದಿದ್ರಿಂದ ಬಹುತೇಕ ಪೊಲೀಸರನ್ನ ಸಿಎಂ ಕಾರ್ಯಕ್ರಮದ ಭದ್ರತೆಗೆ ಹಾಕಿದ್ರು. ಇಂಥ ಸಮಯವನ್ನ ನೋಡಿಕೊಂಡೇ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 5 ನಿಮಿಷದಲ್ಲಿ 12 ಕೋಟಿಯಷ್ಟು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ಸಿಸಿಟಿವಿ ದುರಸ್ತಿ ಆಗ್ತಿದ್ದಾಗಲೇ ಡಕಾಯಿತರ ಎಂಟ್ರಿ. ಹೌದು, ದರೋಡೆ ನಡೆದ ಸಮಯದಲ್ಲೇ ಕೆಸಿ ರೋಡ್ ಸಹಕಾರಿ ಬ್ಯಾಂಕ್ನಲ್ಲಿ ಇವತ್ತೇ ಸಿಸಿಟಿವಿ ದುರಸ್ತಿ ಕೆಲಸ ನಡೆಯುತ್ತಿತ್ತು. ಹಳೆ ಸಿಸಿಟಿವಿ ವೈರ್ಗಳನ್ನೆಲ್ಲ ತೆಗೆದು ಹೊಸ ವೈರ್ ಹಾಕೋ ಟೈಮಲ್ಲೇ ದರೋಡೆಕೋರರು ಬಂದು 5 ನಿಮಿಷದಲ್ಲಿ 12 ಕೋಟಿ ಲೂಟಿ ಮಾಡಿ ಹೋಗಿದ್ದಾರೆ. ಒಳಗೆ ಬಂದದ್ದು 3 ಮಂದಿ, 4 ಜನ ಬಂದಿದ್ದಾರೆ. ಒಬ್ಬ ಹೊರಗೆ ಇದ್ದ, ಮತ್ತೆ ಇಬ್ರು ಒಳಗಿದ್ರು. ಸಿಸಿ ಕ್ಯಾಮೆರಾ ಸರಿ ಮಾಡಲಿಕ್ಕೆ ಬಂದಿದ್ದಾರೆ. ಅವರದ್ದು ವೈರ್ ಎಲ್ಲ ಅವರಂದ್ರೆ ವೈರ್ ಹೊಸ್ತಾಗ್ತಿದ್ರು. ಹಾಗೆ ಆ ಹೊತ್ತಿದ್ದು ಸಿಸಿ ರೆಕಾರ್ಡ್ ಆಗಲಿಲ್ಲ. ಅದು ಕೂಡ ಇವತ್ತು ಮಂಗಳೂರಿಗೆ ಒಂದನೇದಾಗಿ ಸಿಎಂ ಬರ್ತಾರೆ. ಪೊಲೀಸಿನ ಕೊರತೆ ಇದೆ ಅಂತ ಅವರಿಗೆ ಗೊತ್ತಿರಬೇಕು. ಎರಡನೇ ವಿಷಯ, ಸಿಬ್ಬಂದಿಗಳು ಯಾಕೆ ಸಿಸಿ ಕ್ಯಾಮೆರಾವನ್ನು ಚೆಕ್ ಮಾಡಲಿಲ್ಲ, ಅದು ಇವತ್ತೇ ಯಾಕೆ ರಿಪೇರಿ ಮಾಡಬೇಕು. ಮೂರನೇದಾಗಿ ಸೆಕ್ಯೂರಿಟಿ ಕಾರ್ಡನ್ನು ಯಾಕೆ ಇರಲಿಲ್ಲ. ಇಷ್ಟು ಚಿನ್ನ ಹಣ ಬ್ಯಾಂಕಿನಲ್ಲಿರುವಾಗ
ಸೆಕ್ಯೂರಿಟಿ ಗಾರ್ಡನ್ನು ಇಡಬೇಕು. ಇದೆಲ್ಲ ಒಂದು ಬಡವರ ಚಿನ್ನ. ಇದೇ ಬ್ಯಾಂಕ್ನಲ್ಲಿ 5 ವರ್ಷಗಳ ಹಿಂದೆ ದರೋಡೆಯಾಗಿತ್ತು. ಆಗ ಬ್ಯಾಂಕ್ ನಿರ್ದೇಶಕರ ಪತಿಯೇ ದರೋಡೆಯಲ್ಲಿ ಶಾಮೀಲಾಗಿದ್ದ. ಈಗ ನಡೆದಿರುವ ದರೋಡೆನೂ 5 ವರ್ಷದ ಹಿಂದೆ ನಡೆದ ಮಾದರಿಯಲ್ಲೇ ಆಗಿದೆ ಅನ್ನೋದು ಸ್ಥಳೀಯರ ನೇರ ಆರೋಪ. ಇನ್ನೊಂದು ಕಡೆ ಹೇಳಿ ಕೇಳಿ ಕೆಸಿ ರೋಡ್ ಹೆಚ್ಚಾಗಿ ಮುಸ್ಲಿಮರಿರುವ ಜಾಗ. ಶುಕ್ರವಾರ ಬೇರೆ ನಮಾಜ್ಗೆ ಅಂತ ಮಸೀದಿಗಳಿಗೂ ಮಾಮೂಲಿಯಾಗಿ ಭದ್ರತೆಗೆ ಪೊಲೀಸರನ್ನ ಹಾಕಿದ್ರು. ಇದೆಲ್ಲ ನೋಡಿಕೊಂಡೇ ಯಾರೋ ಗೊತ್ತಿರೋರೇ ದರೋಡೆ ಮಾಡಿಸಿದ್ದಾರೆ ಅಂತಾರೆ ಬ್ಯಾಂಕ್ನಲ್ಲಿ ಚಿನ್ನವಿಟ್ಟಿದ್ದ ಗ್ರಾಹಕರು. ಇವರ ಬ್ಯಾಂಕ್ ಅವರ ಟಾರ್ಗೆಟ್ ಏನ್ ಮಾಡಬೇಕು? ಒಂದು, ನಾವು ಮಸೀದಿಗೆ ಹೋದ ಟೈಮಲ್ಲೇ ಇಂಥ ಘಟನೆ ನಡೆಯುವುದು. ನಮ್ಗೆ ಅದರಲ್ಲಿ ಸ್ವಲ್ಪ ಒಂದುಂಟಲ್ಲ, ಅವರ ಬ್ಯಾಂಕ್ ಅವರ ಮೇಲೆ ಅನುಮಾನ ಇರ್ತದೆ. ಇವರು ಈ ಬ್ಯಾಂಕ್ ಮತ್ತೆ ಇಷ್ಟು ಬ್ಯಾಂಕ್, ಅಲ್ಲಿ ಒಂದು ಬ್ಯಾಂಕ್ ಉಂಟು ಮತ್ತೆ ಅಲ್ಲಿ ಉಂಟು, ಯಾವ ಬ್ಯಾಂಕಲ್ಲಿ ಇಂಥ ಘಟನೆ ನಡೆಯುವುದಿಲ್ಲ, ಈ ಬ್ಯಾಂಕಲ್ಲಿ ಏನು ನಡೀಲಿಕ್ಕೆ ಕಾರಣ? ಅವತ್ತು ಉಂಟಲ್ಲ, ಅವತ್ತು ಒಂದು 5 ವರ್ಷ ಮೊದಲು ಅಲ್ಲಿ ಲೂಟ್ ಆಗಿದಲ್ಲ, ಅವರ ಸಿಬ್ಬಂದಿ ಇದ್ರು ಒಬ್ರು, ಅವರನ್ನು ಸಹ ಎಂಕ್ವೈರಿ ಮಾಡಬೇಕು. ಇಂಥ ಘಟನೆ ನಡೆದುಂಟಲ್ಲ, ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತದೆ. ಬ್ಯಾಂಕ್ ಸಿಬ್ಬಂದಿ ಪ್ರಕಾರ ದರೋಡೆಗೆ ಬಂದವರೆಲ್ಲ ಹಿಂದಿಯಲ್ಲಿ ಮಾತಾಡ್ತಿದ್ರಂತೆ. ಸ್ಥಳ ಪರಿಶೀಲನೆಗೆ ಬಂದ ಯುಟಿ ಖಾದರ್ ಅವರ ಮುಂದೇನೂ ಬ್ಯಾಂಕ್ ಸಿಬ್ಬಂದಿ ಇದನ್ನೇ ಹೇಳಿದ್ರು. ಆದ್ರೆ ದರೋಡೆ ಟೈಮಲ್ಲಿ ಬಂದಿದ್ದ ಶಾಲಾ ವಿದ್ಯಾರ್ಥಿಗಳನ್ನ ದರೋಡೆಕೋರರು ಕನ್ನಡದಲ್ಲೇ ಬೈದು ಕಳಿಸಿದ್ರಂತೆ. ಹೀಗಾಗಿ ಜನ ಹೇಳೋ ಪ್ರಕಾರ ಗೊತ್ತಿರೋರೇ ಈ ದರೋಡೆ ಮಾಡಿಸಿದ್ರಾ ಅನ್ನೋ ಅನುಮಾನ ಬಲವಾಗ್ತಿದೆ. ಆವಾಗ ಇವರು ಗೋಣಿ ತಗೊಂಡು ಹಣ ತಗೊಂಡು ಸೀದಾ ಎಷ್ಟು ಜನ ಬಂದಿದೆ ಟೋಟಲ್? ಒಂದು 5-6, ಇಲ್ಲಿ ಮೇಲೆ 4 ಜನ, ಕಾರಲ್ಲಿ 2 ಜನ, 6 ಜನ ಇದ್ರು. 6 ಜನ ಇದ್ರು. ಎಲ್ಲ ಮುಸ್ಕ್ ಹಾಕೊಂಡಿದ್ರು, ಎಲ್ಲ ಮಾಸ್ಕ್ ಹಾಕಿದ್ರು. ತಲ್ವಾರು ಗನ್ ಎಲ್ಲ ಇತ್ತು. ನಾವು ಹೋಗುವಾಗ ನಾನು ಅರ್ಧ ಓಪನ್ ಮಾಡಿದ್ದು, ಅರ್ಧ ಮಾಡುವಾಗ ಅವ್ರು ಹೋಗಿರ ಅದಕ್ಕೆ ನಾವು ಸೀದಾ ಓಡಿ ಬಂದ್ವಿ. ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರು? ಕನ್ನಡ ಭಾಷೆಯಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಗಳೂರು ಜಿಲ್ಲಾ ಪ್ರವಾಸದಲ್ಲಿರೋ ಆಗಲೇ ಈ ಕೃತ್ಯ ನಡೆದಿದೆ. ಹೀಗಾಗಿ ಸಿಎಂ ಮಂಗಳೂರಲ್ಲೇ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ದರೋಡೆಕೋರರು ತಪ್ಪಿಸಿಕೊಂಡಿದ್ದಕ್ಕೆ ಪೊಲೀಸ್ ಹಿರಿಯ ಅಧಿಕಾರಿಗಳ ಮೇಲೆ ಸಿಟ್ಟಾದ್ರಂತೆ. ದರೋಡೆಕೋರರು ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಸೀನಿಯರ್ ಅಧಿಕಾರಿಗಳು ಅಂತಾನು ನೋಡಲ್ಲ, ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಬ್ಯಾಂಕ್ ಲೂಟಿ ಮಾಡಿ 1 ದಿನವೇ ಕಳೆದೋಯ್ತು. 83 ಲಕ್ಷ ಹಣ ಹೋಯ್ತು. ಒಬ್ಬನ ಹೆಣ ಕೂಡ ಉರುಳಿದ್ದಾಯ್ತು. ಆದರೂ ಹಂತಕರ ಜಾಡು ಮಾತ್ರ ಸಿಕ್ತಿಲ್ಲ. ದರೋಡೆಕೋರರನ್ನ ಕೆಡ್ಡಾಗೆ ಕೆಡವೋದಕ್ಕೆ 8 ತಂಡ ರಚಿಸಿರೋ ಪೊಲೀಸರು 3-4 ರಾಜ್ಯದಲ್ಲಿ ತಲಾಶ್ ಶುರು ಮಾಡಿದ್ದಾರೆ. ಉತ್ತರ ಪ್ರದೇಶಕ್ಕೆ ಹಾರಿರೋ ಶಂಕೆ, ಬಲೆ ಬೀಸಿದೆ ಖಾಕಿ. ರಕ್ತಾಸುರರ ಬೆನ್ನು ಬಿದ್ದಿದೆ ಮಹಾರಾಷ್ಟ್ರ, ತೆಲಂಗಾಣ ಪಡೆ. ಬೀದರ್ ಜನರನ್ನ ಬೆಚ್ಚಿ ಬೀಳಿಸಿರೋ ಹಂತಕರು ಸಾಮಾನ್ಯರಲ್ಲ. ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಯೇ ಹಣ ಹೊಡೆದಿದ್ದಾರೆ. 83 ಲಕ್ಷ ಹೊತ್ಕೊಂಡು ಬೈಕ್ನಲ್ಲೇ ಹೈದರಾಬಾದ್ವರೆಗೂ ಹೋಗಿದ್ದಾರೆ. ಸಂಜೆ ಅಫ್ಜಲ್ಗಂಜ್ನ ರೋಷನ್ ಟ್ರಾವೆಲ್ಸ್ನಲ್ಲಿ ಬಸ್ ಬುಕ್ ಮಾಡಿದ್ದಾರೆ. ಛತ್ತೀಸ್ಗಢದ ರಾಯ್ಪುರಕ್ಕೆ ಹಾರೋದಕ್ಕೆ ಪಕ್ಕಾ ಸ್ಕೆಚ್ ರೆಡಿಯಾಗಿತ್ತು. ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅನ್ನೋ ಕಾರಣಕ್ಕೆ ಹೆಸರು ಹಾಗೂ ಫೋನ್ ನಂಬರ್ ಅನ್ನ ಬೇರೆ ಬೇರೆ ಕೊಟ್ಟಿದ್ದಾರೆ. ಈ ವೇಳೆ ಟ್ರಾವೆಲ್ಸ್ನ ಸಿಬ್ಬಂದಿ ಬ್ಯಾಗ್ ಚೆಕ್ ಮಾಡೋದಕ್ಕೆ ಹೋಗಿದ್ದಾರೆ. ಯಾವಾಗ ಕಂತೆ ಕಾಸಿರೋ ಬ್ಯಾಗ್ಗೆ ಕೈ ಹಾಕಿದ್ರೋ ಮತ್ತೆ ಗುಂಡಿನ ಸುರಿಮಳೆಗೈದಿದ್ರು. ರೋಷನ್ ಟ್ರಾವೆಲ್ ಸಿಬ್ಬಂದಿಗೆ ಗುಂಡು ನುಗ್ಗಿಸಿ ಆಟೋದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಅಫ್ಜಲ್ಗಂಜ್ನಿಂದ ಕಣ್ಮರೆಯಾದವರು ಎಲ್ಲಿ ಹೋದ್ರು, ಏನಾದ್ರೂ ಒಂದೂ ಗೊತ್ತಿಲ್ಲ. ಪೊಲೀಸರಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಕಂದ್ರಾಬಾದ್ ಮೂಲಕ ಉತ್ತರ ಪ್ರದೇಶಕ್ಕೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದೆ. ಹೀಗಾಗಿ ಮಹಾರಾಷ್ಟ್ರ, ತೆಲಂಗಾಣ ಪೊಲೀಸರ ಸಹಾಯ ಪಡೆದು ಲಕ್ನೋ, ಬಿಹಾರ, ರಾಯ್ಪುರದಲ್ಲಿ ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಕರ್ತವ್ಯ ಲೋಪದ ಹಿನ್ನೆಲೆ ಸಿಎಂಎಸ್ ಕಂಪನಿ ಮುಖ್ಯಸ್ಥ ಹಾಗೂ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುಮಾರು 8 ತಂಡಗಳು ಈಗಾಗಲೇ ಕರ್ನಾಟಕ ಸ್ಟೇಟ್, ಮಹಾರಾಷ್ಟ್ರ ಸ್ಟೇಟ್ ಆ್ಯಂಡ್ ತೆಲಂಗಾಣ ಸ್ಟೇಟಲ್ಲಿ ಕೆಲಸ ಮಾಡ್ತದೆ. ಹೈದರಾಬಾದ್ ಕ್ರೈಮ್ ಟೀಮ್ ಜೊತೆಗೆ ಡಿಸ್ಕಸ್ ಮಾಡಿ ಈಗ ಆ ಎಲ್ಲಿ ಇದಾನೆ ಅನ್ನೋದ್ರ ಬಗ್ಗೆ ನಾವೀಗ ಪತ್ತೆ ಮಾಡ್ತಾ ಇದ್ದೀವಿ. ಈಗ ಹೈದರಾಬಾದಿಂದ ಒಂದು ಏಜೆನ್ಸಿಯಲ್ಲಿ ಟಿಕೆಟನ್ನು ಬುಕ್ ಮಾಡಿ ಬೇರೆ ಒಂದು ಕಡೆ ಹೋಗೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವಾಗ ಅಲ್ಲಿ ಇದೇ ಗ್ಯಾಂಗ್ನವರು ಅಲ್ಲಿ ಒಂದು ಶೂಟೌಟ್ ಕೇಸಲ್ಲಿ ಸಿಕ್ಕಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಕಲೆಕ್ಟ್ ಆಗಿದೆ. ಬೀದರ್ನಲ್ಲಿ ಬ್ಯಾಂಕ್ ದರೋಡೆ ನಡೆದಿದ್ದು ಕೇವಲ 5 ನಿಮಿಷಗಳ ಅಂತರದಲ್ಲಿ. ಹೀಗಾಗಿ 300ಕ್ಕೂ ಹೆಚ್ಚು ಸಿಸಿಟಿವಿಯನ್ನ ಪರಿಶೀಲಿಸಲಾಗಿದೆ. ಯಾವಾಗ ಇದು ದೊಡ್ಡ ವಿಷಯವಾಯಿತು, ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಕಚ್ಚಾಟಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ದುಷ್ಕರ್ಮಿಗಳ
ಧೈರ್ಯವನ್ನು ಹೆಚ್ಚಿಸುವಂತ ಅಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆಯನ್ನು ಕೆಟ್ಟು ಹೋಗಿದೆ. ಇಂತಹ ಘಟನೆಗಳನ್ನು ನಡೀಲಿಕ್ಕೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದ ಉತ್ತಮ ಉದಾಹರಣೆ. ದುಷ್ಕರ್ಮಿಗಳು ಅವ್ರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂತ ಒಂದು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸ ಪೊಲೀಸ್ ಇಲಾಖೆ, ನಮ್ಮ ಸರ್ಕಾರ ಮಾಡ್ತದೆ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರೋ ಬ್ಯಾಂಕ್ ದರೋಡೆ ಪೊಲೀಸರಿಗೂ ದೊಡ್ಡ ಸವಾಲಾಗಿದೆ. ಹೇಗಾದ್ರೂ ಸರಿ ಹಂತಕರ ಹೆಡೆಮುರಿ ಕಟ್ತೀವಿ ಅಂತ ಶಪಥ ತೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಇಲ್ಲಿ ಮುಸುಕುದಾರಿಗಳು, ಮಾಸ್ಕ್ ಹಾಕೊಂಡು ಬರುವಂಥವ್ರು ಬ್ಯಾಂಕ್ ದರೋಡೆಯನ್ನು ಮಾಡಿರುವಂಥದ್ದು ಇದೆಯಲ್ಲ, ಸಹಜವಾಗಿಯೇ ಆತಂಕ ಇದ್ದೇ ಇದೆ. ಎಲ್ಲಿಂದ ಬರ್ತಾ ಇದ್ದಾರೆ, ಯಾರಿವರು, ರಾಜ್ಯದ ಭದ್ರತೆಗೆ ಧಕ್ಕೆಯನ್ನು ತರ್ತಾ ಇರುವಂಥವ್ರು ಯಾರಿವರು ಅನ್ನೋದನ್ನು ಪತ್ತೆ ಹಚ್ಚಲೇಬೇಕಾಗಿದೆ.